ಜೊತೆಗೆ ಇದರ ಉದ್ದೇಶವೂ ಸಹ ಈಡೇರುತ್ತಿರುವುದು ನಮ್ಮೆಲ್ಲರಿಗೂ ಸಂತಸ. Instituted by Dr. K.J. Muralidhara for highest marks in 3rd BSc. Thank you, ma'am. Second semester BSc. ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಎಲ್ಲರೂ. Thank you, sir. ಶಾರದಾ ವಿಲಾಸ ಕಾಲೇಜು 80 ವರ್ಷ ಭವ್ಯ ಇತಿಹಾಸ ಹೊಂದಿರುವಂಥ ಕಾಲೇಜು. ನಮ್ಮ ಕಾಲೇಜಿನಲ್ಲಿ ನಾವು ಶೈಕ್ಷಣಿಕ ವಿಷಯಕ್ಕೆ ಎಷ್ಟು ಒತ್ತು ಕೊಡ್ತೀವಿ ಅಷ್ಟೇ ನಾವು ಪಠ್ಯೇತರ ಚಟುವಟಿಕೆಗಳಿಗೂ ಕೊಡ್ತೀವಿ. ಯಾಕಂದರೆ ಇಂಥ ಇತಿಹಾಸ ಇರುವಂಥ ನಮ್ಮ ಸಂಸ್ಥೆ ಏನು ನಂಬಿದೆ ಅಂದರೆ, ಒಂದು ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶೈಕ್ಷಣಿಕ ವಿಷಯಕ್ಕೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟೇ ಈ ಥರ ವಿಷಯಗಳಿಗೂ ಒತ್ತು ಕೊಡಬೇಕು ಅನ್ನೋದೊಂದು ಉದ್ದೇಶದಿಂದ ನಾವು ನಮ್ಮ ಮಕ್ಕಳಿಗೋಸ್ಕರ, ಅವರ ಸಂಭ್ರಮ ಆಚರಣೆಗೋಸ್ಕರ ನಾವು ಈ ಸಂಪ್ರತಿಭೋತ್ಸವ, ಅಂದರೆ ಒಳ್ಳೆಯದು ಅಂತ ಅರ್ಥ, ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲೂ ಅಡಗಿರುವಂಥ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸೋದಕ್ಕೆ ನಾವು ಸಾಂಸ್ಕೃತಿಕ ವೇದಿಕೆಯನ್ನು ರಚಿಸಿರ್ತೀವಿ. ಆ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಇವತ್ತು ಈ ಸಂಪ್ರತಿಭೋತ್ಸವ ಅನ್ನೋ ಕಾರ್ಯಕ್ರಮನ ಆಚರಣೆ ಮಾಡ್ತೀವಿ. ಇದರ ಜೊತೆಗೆ ಪ್ರತಿಭಾ ಪುರಸ್ಕಾರನೂ ಕೂಡ ಈ ದಿನ ನಡೀತಾ ಇದೆ. ಇದು ಏನಂದರೆ, ನಮ್ಮ ಕಾಲೇಜಿನಲ್ಲೇ ಓದಿದಂಥ ಹಿರಿಯ ವಿದ್ಯಾರ್ಥಿಗಳು ಅಥವಾ ನಮ್ಮ ಕಾಲೇಜಿನ ಹಿತೈಷಿಗಳು ಇವರು ಸುಮಾರು 38ರಿಂದ 40 ದತ್ತಿ ಬಹುಮಾನಗಳನ್ನು ಸ್ಥಾಪಿಸಿದ್ದಾರೆ. ವಿಶೇಷವಾಗಿ ಹೆಚ್ಚು ಅಂಕಗಳಿಸಂಥವ್ರು, ಅಥವಾ ಯೂನಿವರ್ಸಿಟಿನಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥವ್ರು, ಅಥವಾ ಎಲ್ಲ ವಿಷಯಗಳಲ್ಲೂ ಅತಿ ಹೆಚ್ಚು ಅಂಕ ತೆಗೆದುಕೊಂಡು ರ್ಯಾಂಕ್ ವಿಜೇತರು, ಹೀಗೆ ಹಲವಾರು ವಿಷಯಗಳಿಗೆ ದತ್ತಿ ಬಹುಮಾನಗಳನ್ನು ಸ್ಥಾಪಿಸಿದ್ದಾರೆ. ಆ ಬಹುಮಾನಗಳನ್ನು ಕೆಲವರು ದತ್ತಿ ದಾನಿಗಳು ತಾವೇ ಬಂದು ತಮ್ಮ ಕೈಯಾರೆ ವಿದ್ಯಾರ್ಥಿಗಳಿಗೆ ಕೊಟ್ಟು ಸಂಭ್ರಮಿಸ್ತಾರೆ. ಇನ್ನು ಕೆಲವರು ನಾವು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಲಕ್ಷಾಂತರ ರೂಪಾಯಿಗಳನ್ನು ನಮ್ಮ ಸಂಸ್ಥೆಯಲ್ಲಿಟ್ಟು ಅದರಿಂದ ಬರುವಂಥ ಹಣನ ವಿದ್ಯಾರ್ಥಿಗಳಿಗೆ ಹಂಚಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈ ಎಲ್ಲ ದತ್ತಿ ದಾನಿಗಳಿಗೆ ನಾವು ಸಂಸ್ಥೆ ಪರವಾಗಿ ಯಾವಾಗಲೂ ಕೃತಜ್ಞತಾಪೂರ್ವಕವಾಗಿರ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಖಂಡಿತ ಮಾಡ್ತಾ ಇದ್ದೀವಿ. ನಮ್ಮದು ಅತ್ಯಂತ ಹಳೆ ಕಾಲೇಜ್ ಆದರೂ ಕೂಡ ನಾವು ಬರೀ ವಿಜ್ಞಾನ ಕಾಲೇಜು ಅನ್ನಿಸ್ಕೊಂಡಿದ್ವಿ ಹೆಚ್ಚು ಕಡಿಮೆ ಒಂದು 65 ವರ್ಷಗಳ ಕಾಲ. ಇತ್ತೀಚಿನ ದಿನಗಳಲ್ಲಿ ನಾವು ವಾಣಿಜ್ಯ ವಿಭಾಗನೂ ಓಪನ್ ಮಾಡಿದ್ದೀವಿ, ಸ್ನಾತಕೋತ್ತರ ಪದವಿಗಳು MSc MComಗಳನ್ನು ಓಪನ್ ಮಾಡಿದ್ದೀವಿ, ಮತ್ತು ಇತ್ತೀಚೆಗೆ ಪ್ರಪಂಚದಲ್ಲಿ ಪ್ರಚಲಿತವಾಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಕೋರ್ಸ್ನೂ ಕೂಡ ತಂದಿದ್ದೀವಿ. ಇದ್ರ ಜೊತೆಗೆ ಮೈಸೂರಿನಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ಒಂದು ಹೊಸ ಕೋರ್ಸು 4 ವರ್ಷದ BSc B.Ed ಶುರು ಮಾಡೋಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನೀವಾಗಲೇ ಹೇಳಿದ್ರಿ ಹಿರಿಮೆ ಗರಿಮೆಯನ್ನು ಹೊಂದಿರುವಂಥ ಸಂಸ್ಥೆ ಅಂತ. ಖಂಡಿತ ಹೌದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ನಮ್ಮ ಸಂಸ್ಥೆಯಲ್ಲಿ ಓದಿದಂಥ ವಿದ್ಯಾರ್ಥಿ. ಇತ್ತೀಚೆಗೆ ನಿಧನರಾದಂಥ SL ಭೈರಪ್ಪನವರು, ಸರಸ್ವತಿ ಸಮ್ಮಾನ SL ಭೈರಪ್ಪನವರು ಇರ್ಬೋದು, ಅವರು ಕೂಡ ನಮ್ಮ ವಿದ್ಯಾರ್ಥಿ. ಅಂಬರೀಷ್ ರವರು, ಹೇಳ್ತಾ ಹೋದರೆ ಈ ಪಟ್ಟಿ ತುಂಬ ದೊಡ್ಡದಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ 2 ಕಂಟಿನ್ಯೂಸ್ ಆಗಿ ಸರ್ವಿಸ್ ಮಾಡಿದ್ದಾರೆ. ಇವರೆಲ್ಲರ ಹಾರೈಕೆಯಿಂದ ಈ ಸಂಸ್ಥೆ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಬರ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.